ಸೋಮೇಂದ್ರಪುರ ಅನ್ನುವ ಒಂದು ಚಿಕ್ಕ ಗ್ರಾಮವಿದ್ದಿತ್ತು. ಆ ಗ್ರಾಮದಲ್ಲಿ ಇಬ್ಬರು ಅತ್ತೆ ಸೊಸೆಯಂದಿರಿದ್ದರು. ಅವರಿಬ್ಬರಿಗೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುತ್ತಲೇ ಇರಲಿಲ್ಲ. ಅತ್ತೆ ಹೆಸರು ಶೂರ್ಪನಖ. ಹೆಸರಿಗೆ ತಕ್ಕ ಹಾಗೆ ಬಹಳ ಗಯ್ಯಾಳಿತನವಿದ್ದಿತ್ತು. ಸೊಸೆ ಹೆಸರು ಅನಾಮಿಕ. ನೋಡಲಿಕ್ಕೆ ಬಹಳ ಅಮಾಯಕಳಾಗೇ ಇದ್ದಳು. ಗಲಾಟೆ ಆದರೆ ಮಾತ್ರ ವಿಶ್ವರೂಪ ತೋರಿಸುತ್ತಿದ್ದಳು. ಇನ್ನು ಅವರ ಗಂಡಂದಿರಿಬ್ಬರು ಅವರ ಜಗಳ ನೋಡಲಾಗದೆ ಕೆಲಸದ ನೆಪ ಹೇಳಿ ಹೊರಗೆ ಹೋಗುತ್ತಿದ್ದರು. ಸಾಯಂಕಾಲದವರೆಗೂ ತಿರುಗಿ ಬರುತ್ತಿರಲಿಲ್ಲ. ಹಾಗಿರುವಾಗ ಒಂದು ದಿನ ಅತ್ತೆ ಹೀಗನ್ನುತ್ತಾಳೆ, ಎಷ್ಟು ಸಲ ಹೇಳಿದ್ರು ಇವಳಿಗೆ ಬುದ್ಧಿನೇ ಇಲ್ಲ. ಒಲೆ ಮೇಲೆ ಹಾಲಿಟ್ಟು ನೋಡ್ಕೋ ಅಂತೇಳಿ ಹೋದೆ, ಎಲ್ಲ ಕಪ್ಪಾಗಿ ನಾಶವಾಗಿ ಹೋಯ್ತು ಎಂದು ದೊಡ್ಡದಾಗಿ ಅರಚುತ್ತಿದ್ದಳು. ಇನ್ನು ಆಗಲೇ ಸೊಸೆ ಅಲ್ಲಿಗೆ ಬರುತ್ತಾಳೆ. ಏನತ್ತೆ, ಏನೋ ಅರಚ್ತಾ ಇದ್ದೀರಾ? ಅರ್ಚೋದೇನೋ, ನಿನ್ನಿಂದ ಒಲೆ ಎಲ್ಲ ಕಪ್ಪಾಗಿ ಹೋಯ್ತು. ಒಲೆ ಮೇಲೆ ಹಾಲಿಟ್ಟಾಗ ಹತ್ರ ಇದ್ದು ನೋಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಎಷ್ಟು ಸಲ ಹೇಳ್ಬೇಕು? ನನಗೆ ಬುದ್ಧಿ ಹೇಳೋ ಅತ್ತೆ, ನೀವೇ ಏನೋ ಮಾಡಿದ್ರಂತೆ. ಹಾಗಿದೆ ನಿಮ್ ಮಾತು. ನನಗ್ ಹೇಳಲಿಕ್ ಮೊದ್ಲು ನಿಮ್ಮನ್ನ ನೀವು ಮರ್ತೋದ್ರಾ? ಬಟ್ಟೆ ಒಗದ ಮೇಲೆ ಸೋಪನ್ನ ಪಕ್ಕಕ್ಕಿಡ್ಬೇಕು ಅಂತ ಗೊತ್ತಿಲ್ವಾ? ನೀರಲ್ಲೇ ನೆನ್ಸಿಟ್ಟಿದ್ದೀರಾ. ಸೋಪ್ ಎಲ್ಲ ಕರಗೋಗಿದೆ. ಮತ್ತೆ ಇದ್ರ ಕತೆ ಏನು? ಹೌದಾ? ಆದ್ರೆ ಬೆಡ್ರೂಮ್ ನಲ್ಲಿ ಹೋಗ್ ನೋಡು, ಬಟ್ಟೆ ಎಲ್ಲ ಎಲ್ಲಿಂದಲ್ಲೇ ಇದೆ. ಒಗದ ಬಟ್ಟೆ ಇಸ್ತ್ರಿ ಮಾಡಿ ಕಬೋರ್ಡ್ ಅಲ್ಲಿ ಇಡ್ಬೇಕು ಅಂತ ಗೊತ್ತಿಲ್ವಾ? ತಲೆ ಬಾಚಿದಾಗ ಕೂದಲು ತೆಗೆದು ಹೊರಗೆ ಬಿಸಾಕ್ಬೇಕು ಅಂತ ನಿಮಗ್ ಗೊತ್ತಿಲ್ವಾ? ಎಂದು ಒಬ್ಬರ ಮೇಲೆ ಒಬ್ಬರು ನಿಂದೆ ಮಾಡಿಕೊಂಡು ಒಬ್ಬರಿಗೊಬ್ಬರು ಬೈದುಕೊಳ್ಳುತ್ತಾ ಇದ್ದರು. ಇಷ್ಟರಲ್ಲಿ ಅನಾಮಿಕಳ ಗಂಡ ಬರುತ್ತಾನೆ. ಅಮ್ಮ, ಏನಮ್ಮ ಇದು? ಮನೆಯಲ್ಲಿ ಜಗಳ ನೋಡಲಾಗದೆ ಸಾಯ್ತಾ ಇದ್ದೀವಿ. ಮನೆಯಲ್ಲಿರ್ದೆ ಎಲ್ಗಾದ್ರೂ ಹೊರಟು ಹೋಗೋದಾ ಹೇಳಿ? ಅರೇ, ನನ್ ಮೇಲೆ ಹೇಳೋದಲ್ಲ, ನಿನ್ ಹೆಂಡತಿಗೆ ಮೊದಲು ಬುದ್ಧಿ ಹೇಳು. ಆಗದೆ ಇದ್ದಿದ್ದಕ್ಕೆ ಆಗಿದ್ದಕ್ಕೆ ಎಲ್ಲದಕ್ಕೂ ನನ್ ಮೇಲೆ ಬರ್ತಾಳೆ. ಹೊರಗೆ ನೋಡ್ದವರೆಲ್ಲ ಏನಿಷ್ಟು ಗಯ್ಯಾಳಿ ಅಂತ ಅಂತಾರೆ. ಅವರನ್ನೋದೇನು ಅತ್ತೆ, ಅದು ನಿಜವೇ ಅಲ್ವಾ? ಶೂರ್ಪನಖ ಅಂತ ಏನಕ್ಕೆ ಹೆಸರಿಟ್ರೆ ಏನೋ, ಅದಕ್ಕೆ ಸರಿಯಾಗಿ ಇದೆ. ಪ್ರಪಂಚದಲ್ಲಿ ಇಂಥ ಹೆಸರು ನಾನು ಯಾರಿಗೂ ನೋಡಿಲ್ಲ. ನೋಡಿದ್ಯೇನೋ, ಇಷ್ಟ ಮಾತು ನಿನ್ ಹೆಂಡತಿ ಅಂತ ಇದ್ರೆ ಬಾಯಿ ತೆಗೆದೇ ಇದ್ಯಾ? ಅಷ್ಟೇ ಏನು, ಹೆಂಡತಿ ಬಂದ ನಂತರ ತಾಯಿ ಕಸವಾಗ್ತಾಳೆ, ಹೆಂಡತಿ ಹತ್ರವಾಗ್ತಾಳೆ ಎಂದು ತಾಯಿ ಅಳಲಿಕ್ಕೆ ಶುರು ಮಾಡುತ್ತಾಳೆ. ಇನ್ನು ಮಗನಿಗೆ ಏನು ಹೇಳಲು ಅರ್ಥವಾಗಲಿಲ್ಲ. ಇನ್ನು ಅವನು ಅನಾಮಿಕಳ ಹತ್ತಿರ ಹೀಗನ್ನುತ್ತಾನೆ, ನಿನಗಾದ್ರೂ ಬುದ್ಧಿ ಇರ್ಬೇಕಲ್ಲ? ಪ್ರತಿ ಚಿಕ್ಕದಕ್ಕೂ ಕೂಡ ಹಾಗೆ ಏಕೆ ಜಗಳ ಇಟ್ಕೋತೀಯ? ನನಗೇನು ಅಗತ್ಯ ಇಲ್ಲ. ಆಕೆಗೆ ನನ್ನ ಹತ್ರ ಮಾತಾಡಬೇಡ ಅಂತ ಹೇಳಿ ಎಂದು ಹೇಳಿ ಅಲ್ಲಿಂದ ಕೋಪದಿಂದ ಹೊರಟು ಹೋಗುತ್ತಾಳೆ ಅನಾಮಿಕ. ಅದು ಹಾಗೆ, ಬುದ್ಧಿ ಹೇಳು ಅವಳಿಗೆ ಎಂದು ಅತ್ತೆ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಸ್ವಲ್ಪ ಸಮಯದ ನಂತರ ಅಲ್ಲಿ ಪ್ರಶಾಂತ ವಾತಾವರಣ ಇರುತ್ತದೆ. ಇಷ್ಟರಲ್ಲಿ ಶೂರ್ಪನಖಳ ಗಂಡ ಅಲ್ಲಿಗೆ ಬರುತ್ತಾನೆ. ಮನೆಯಲ್ಲಿ ಇಬ್ರು ಹೆಂಗ್ಸಿದ್ದಾರೆ, ಬಟ್ಟೆ ಒಗಿಲಿಕ್ಕೆ ಒಬ್ರಿಗೂ ಬರಲ್ಲ. ಈ ಬಿಳಿ ಶರ್ಟ್ ಮೇಲೆ ಇರೋ ಕಲೆ ಇದುವರೆಗೂ ಹೋಗಿಲ್ಲ. ತಗಾದೆ ಮಾಡು ಅಂದ್ರೆ ದೊಡ್ಡದಾಗಿ ಮಾಡ್ತಾರೆ ಎಂದು ಅವರ ಬಗ್ಗೆ ಅನ್ನುತ್ತಾ ಇರುತ್ತಾನೆ. ಇಷ್ಟರಲ್ಲಿ ಅತ್ತೆ ಸೊಸೆಯರಿಬ್ಬರು ಹೊರಗೆ ಬರುತ್ತಾರೆ. ಅವನ ಕಡೆ ಹಾಗೆ ನೋಡುತ್ತಿರುತ್ತಾರೆ. ಆ ಬಿಳಿ ಶರ್ಟ್ ಒಗ್ದಿದ್ದು ನಾನಲ್ಲ, ನೀವು ಪ್ರತಿಯೊಂದಕ್ಕೂ ನನ್ನನ್ನೇಕೆ ಹೇಳ್ತಿದ್ದೀರಾ? ಬಟ್ಟೆ ಒಗ್ದಿದ್ ಯಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಮಾವಯ್ಯ, ನಾನು ನಿಜಕ್ಕೂ ಬಟ್ಟೆ ವಿಷಯಕ್ಕೆ ಹೋಗೋದಿಲ್ಲ. ಬಟ್ಟೆ ಒಗೆಯೋದು ಅತ್ತೆ, ನೀವು ಅವರನ್ನೇ ಅನ್ನಿ. ನಾನು ಇಷ್ಟು ದರಿದ್ರವಾಗಿ ಒಗಿತಾ ಇಲ್ಲ. ಅದೆಲ್ಲ ನೀನೇ ಒಗ್ದು ನನ್ ಮೇಲೆ ನಿಂದೆ ಹಾಕ್ತಾ ಇದೀಯಾ? ನಿಂದೆ ಹಾಕ್ಬೇಕಾದ ಅಗತ್ಯ ನನಗಿಲ್ಲ. ನಾನು ಇರೋ ವಾಸ್ತವವನ್ನೇ ಹೇಳ್ತಾ ಇದ್ದೀನಿ ಎಂದು ಅನಾಮಿಕ ಹೇಳುತ್ತಾಳೆ. ಇನ್ನು ಕತೆ ಮತ್ತೆ ಮೊದಲಿಗೆ ಬರುತ್ತದೆ. ಆಗ ಅಲ್ಲಿಗೆ ಅನಾಮಿಕಳ ಗಂಡ ಬರುತ್ತಾನೆ. ಅಯ್ಯೋ ಅಪ್ಪ, ನೀವು ಬಂದು ಪ್ರಶಾಂತವಾಗಿದ್ದ ಮನೆನೆಲ್ಲ ಹಾಳು ಮಾಡಿದ್ರಿ. ನಿಮಗೆ ಆ ಶರ್ಟ್ ಇಲ್ದಿದ್ರೆ ಇನ್ಯಾವ ಶರ್ಟು ಇಲ್ವಾ? ಇವ್ರೇನೋ ಇಷ್ಟು ಕೆಟ್ಟದಾಗಿ ಬೈದ್ಕೋತಿದ್ದಾರೆ. ಅಮ್ಮ, ನಾನು ಅನಗತ್ಯವಾಗಿ ಇವ್ರನ್ನ ಅಲ್ಲಾಡಿಸ್ದೆ ಎಂದು ಮಾವಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಮ್ಮ, ಅನಾಮಿಕಾ, ಇನ್ನು ನಿಲ್ಸಿ ಸಾಕು ಎಂದು ಇಬ್ಬರಿಗೂ ಬೈದು ಕಳಿಸುತ್ತಾನೆ. ಇಬ್ಬರು ಒಬ್ಬರ ಮುಖ ತಿರುಗಿಸಿಕೊಂಡು ಹೊರಟು ಹೋಗುತ್ತಾರೆ. ಆ ನಂತರ ಮಗ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮನೆಯಲ್ಲಿ ಅತ್ತೆ ಸೊಸೆ ಇಬ್ಬರೇ ಇರುತ್ತಾರೆ. ಸೊಸೆ ಅಡುಗೆ ಮಾಡುತ್ತಿರುತ್ತಾಳೆ. ಅತ್ತೆ ಏನೋ ಟಿವಿ ನೋಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅಡುಗೆ ಪೂರ್ತಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಜೋಡಿಸಿಟ್ಟಿರುತ್ತಾಳೆ. ಮಧ್ಯಾಹ್ನದ ಸಮಯ ಆಗುತ್ತದೆ. ಇನ್ನು ಅವರ ಗಂಡಂದಿರಿಬ್ಬರು ಊಟಕ್ಕೆ ಬರುತ್ತಾರೆ. ಆ ಸಮಯದಲ್ಲಿ ಅನಾಮಿಕಳ ಗಂಡ, ಮಾವ, ಅತ್ತೆ ಮೂವರು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಅನಾಮಿಕಾ ಅವರಿಗೆ ಊಟ ಬಡಿಸುತ್ತಿರುತ್ತಾಳೆ. ಅತ್ತೆ ಊಟ ಮಾಡುತ್ತಿರುತ್ತಾಳೆ. ಮದುವೆ ಆಗಿ ವರ್ಷ ಆಗ್ತಾ ಬಂತು, ಇದುವರೆಗೂ ಅಡಿಗೆ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿಲ್ಲ. ಸಾರಲ್ಲಿ ಉಪ್ಪು ಇಲ್ಲ, ಖಾರ ಇಲ್ಲ, ಸಪ್ಪೆ ಅಡುಗೆ ಮಾಡಿ ಬಡಿಸ್ತಾ ಇದೀಯಾ? ಇಲ್ಲಿ BP ಪೇಷಂಟು ಯಾರೂ ಇಲ್ಲ.
ಅತ್ತೆ, ನೀವು ಸಾಂಬಾರ್ ಅಂದ್ಕೊಂಡು ನೀರ್ ಕಲಸಿ ತಿಂತಾ ಇದ್ದೀರಾ, ಅದ್ರಲ್ಲಿ ಉಪ್ಪು ಖಾರ ಹೇಗಿರುತ್ತೆ ಎಂದು ಅನಾಮಿಕಾ ಅನ್ನುತ್ತಾಳೆ. ಆ ಮಾತಿಗೆ ಅವರ ಗಂಡಂದಿರು ನಕ್ಕು ಬಿಡುತ್ತಾರೆ. ಇನ್ನು ಅತ್ತೆಗೆ ಬಹಳ ಕೋಪ ಬಂದು ಬಿಡುತ್ತದೆ. ನೀನೇ ಸಾಂಬಾರ್ಗೆ ಬದಲಾಗಿ ಬೇಕಂತೆ ನನ್ನ ಕೈ ಕೆಳಗೆ ನೀರು ಇಟ್ಟಿದ್ಯಾ. ಈಗ ಏನೋ ತಿಳಿದ ಹಾಗೆ ನಂಗೆ ಅಂತೀಯ. ಚಿಚಿ, ನನಗೆ ಅಂತ ಅಗತ್ಯ ಇಲ್ಲ. ಆಗದ್ದಕ್ಕೆ ಇಲ್ಲಿದ್ದಕ್ಕೆ ನನ್ನ ಮೇಲೆ ಜಗಳ ಆಡ್ತಿದ್ದೀರಾ ಹೌದು, ಜಗಳ ಆಡೋದಂದ್ರೆ ನನಗಿಷ್ಟ ಅಲ್ವಾ ಎಂದು ಊಟದಿಂದ ಎದ್ದು ಅತ್ತೆ ಕೋಪದಿಂದ ಹೊರಟು ಹೋಗುತ್ತಾಳೆ. ಇನ್ನು ಅದನ್ನು ನೋಡಿದ ಗಂಡ ಮಗ ಇಬ್ಬರು ಅನಾಮಿಕಳಿಗೆ ಹೀಗನ್ನುತ್ತಾರೆ. ನಿಮಗೆ ಈ ತಗಾದೆ ಯಾವಾಗ್ಲೂ ಇದ್ದೇ ಇರುತ್ತೆ, ಇಲ್ಲ ಅನ್ನೋದೇ ಇಲ್ಲ. ಆದ್ರೆ ತಿನ್ನೋವಾಗಾದ್ರೂ ಪ್ರಶಾಂತವಾಗಿರೋದಕ್ಕೆ ಬಿಡ್ತೀರಾ ನಮ್ಮನ್ನ? ಆ ಮಾತಿಗೆ ಅನಾಮಿಕಾ ಸ್ವಲ್ಪ ಬೇಜಾರಾಗುತ್ತಾಳೆ. ಆ ನಂತರ ಅವರಿಬ್ಬರು ಊಟ ಮುಗಿಸಿ ಟಿವಿ ಮುಂದೆ ಕುಳಿತುಕೊಳ್ಳುತ್ತಾರೆ. ಅನಾಮಿಕಾ ಊಟ ತೆಗೆದುಕೊಂಡು ರೂಮಿನಲ್ಲಿ ಮಂಚದಲ್ಲಿ ಮಲಗಿದ್ದ ಅತ್ತೆಯ ಹತ್ತಿರ ಹೋಗುತ್ತಾಳೆ. ಅತ್ತೆ, ಊಟ ಮಾಡಿ. ನನಗೇನು ಬೇಡ. ನಿನ್ನನ್ನು ಯಾರು ಇಲ್ಲಿಗೆ ತಗೊಂಡ್ ಬಾ ಅಂತ ಹೇಳಿದ್ರು? ನನಗೇನು ಅಗತ್ಯ ಇಲ್ಲ, ಹೋಗು. ಕೋಪ ನನ್ ಮೇಲೆ ಆದ್ರೆ ಅನ್ನದ ಮೇಲೆ ಯಾಕೆ ಅನಾದರ? ಈಗ ಊಟ ಮಾಡ್ತೀರಾ, ಇಲ್ಲ ಅಂದ್ರೆ ಬಲವಂತವಾಗಿ ತಿನ್ನಿಸ್ಬೇಕಾ? ಬೇಡ ಬಿಡು, ಇಲ್ಲಿ ಕೊಡು, ನಾನೇ ತಿಂತೀನಿ. ಅರೇ ಅನಾಮಿಕಾ, ಸಾಂಬಾರು ಚೆನ್ನಾಗಿ ಮಾಡಿದ್ಯೆ, ನನಗೆ ಬಹಳ ಹಿಡಿಸಿದೆ. ನೀವೇ ಕಲ್ಸಿದ್ರಲ್ಲ ಅತ್ತೆ, ಇವತ್ತು ಅಡುಗೆ ಬಹಳ ಚೆನ್ನಾಗಿ ಬಂದಿದೆ. ಅತ್ತೆ ಆಗ ಬಹಳ ಸಂತೋಷ ಪಡುತ್ತಾ ತಿನ್ನುತ್ತಾಳೆ. ಅವರಿಬ್ಬರ ಪ್ರೇಮವನ್ನು ನೋಡಿದ ಆ ಗಂಡಂದಿರಿಬ್ಬರು ಒಬ್ಬರಿಗೊಬ್ಬರು ಹೀಗಂದುಕೊಳ್ಳುತ್ತಾರೆ. ಅರೆ ನೋಡಿದ್ಯಾ ಇವರ ಪ್ರೇಮ, ಒಬ್ರಿಗೊಬ್ರು ಯಾವಾಗ್ಲೂ ಬೈಕೊಳ್ತಾನೆ ಇರ್ತಾರೆ, ಮತ್ತೆ ಹೀಗೆ ಪ್ರೇಮದಿಂದ ಮಾತಾಡ್ಕೊಳ್ತಾರೆ. ಇವ್ರು ಏನೋ ಅಸಲು ಯಾರಿಗೂ ಅರ್ಥವಾಗೋದಿಲ್ಲ. ಹೌದಪ್ಪ, ಇವರಿಬ್ರು ಯಾವಾಗ್ಲೂ ಹೇಗಿರ್ತಾರೆ ಅನ್ನೋದೇ ಅರ್ಥವಾಗದೆ ಸಾಯ್ತಿದ್ದೀನಿ ಅಷ್ಟೇ ಎಂದು ಅಂದುಕೊಳ್ಳುತ್ತಾ ಇರುತ್ತಾರೆ. ಇಷ್ಟರಲ್ಲಿ ಅತ್ತೆ ಊಟ ಮಾಡುತ್ತಾಳೆ. ಸೊಸೆ ಆ ಪ್ಲೇಟ್ ತೆಗೆದುಕೊಂಡು ಕ್ಲೀನ್ ಮಾಡುತ್ತಾಳೆ. ಇನ್ನು ಸೊಸೆ ಅತ್ತೆಯ ಹತ್ತಿರ ಹೀಗನ್ನುತ್ತಾಳೆ. ಅತ್ತೆ, ಈಗ ತಾನೇ ಊಟ ಮಾಡಿದ್ರಲ್ಲ, ಆ ಕಡೆ ಈ ಕಡೆ ತಿರುಗಿ. ಮೊದ್ಲೇ ನಿಮ್ಮ ಶೇಪ್ ಗುಂಡು ಕಲ್ಲಿನ ಹಾಗೆ ಇಷ್ಟು ದಪ್ಪವಾಗಿರುತ್ತೆ, ಇನ್ನು ಕುಳಿತುಕೊಂಡು ತಿಂತಾ ಇದ್ರೆ ಇನ್ನೂ ದಪ್ಪ ಆಗ್ತೀರಾ. ಅನ್ನೋದೇನೋ ಡೈರೆಕ್ಟ್ ಆಗಿ ಅನ್ನೆ, ಬೈಬೇಕಂದ್ರೆ ಡೈರೆಕ್ಟ್ ಆಗಿ ಬೈ. ಈ ತರ ಸುತ್ತು ಬಳಸಿದ ಮಾತುಗಳು ಕೆಲ್ಸಕ್ಕೆ ಬರಲ್ಲ. ದಪ್ಪ ಇದ್ರೆ ನಿನ್ಗೇನು, ಸಣ್ಣಗಿದ್ರೆ ನಿನ್ಗೇನಕ್ಕೆ? ನಾನು ಇಷ್ಟ ಬಂದ ಹಾಗೆ ನಾನು ಇರ್ತೀನಿ. ನಿಮ್ ಇಷ್ಟ ಬಂದ ಹಾಗೆ ನೀವಿದ್ರೆ ಅದಕ್ಕೆ ಹೇಳಲಿಕ್ಕೆ ಯಾರೋ ಒಬ್ರು ಇರ್ಬೇಕಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ರೋಡ್ ಮೇಲೆ ನೀವು ಹೋಗ್ತಾ ಇದ್ರೆ ಗುಂಡಮ್ಮ ಬರ್ತಿದ್ದಾಳೆ ಅಂತಾರೆ. ಅದಕ್ಕೆ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಿದ್ದೀನಿ. ಯಾರೇ ಅವರು? ನನ್ನ ಹತ್ರ ಕರ್ಕೊಂಡ್ ಬಾ, ಅವ್ರಿಗೊಂದು ಗತಿ ಕಾಣಿಸ್ತೀನಿ. ನನ್ನ ಹತ್ರ ಏನಕ್ಕೆ ಹೇಳ್ತಾರೆ, ನಾನು ಇದ್ದಿದ್ದೇ ಹೇಳ್ತಿದ್ದೀನಿ. ಇನ್ನು ಅತ್ತೆ ಸೊಸೆ ಮತ್ತೆ ಮೊದಲಿಗೆ ಬಂದು ಗಲಾಟೆ ಮಾಡುತ್ತಲೇ ಇರುತ್ತಾರೆ. ಇನ್ನು ಇದನ್ನು ನೋಡಿದ ಇಬ್ಬರು ಹೀಗಂದುಕೊಳ್ಳುತ್ತಾರೆ. ಅರೆ ನಾವು ಈಗ್ಲೇ ಅಲ್ವಾ ಇವ್ರ ಬಗ್ಗೆ ಸ್ವಲ್ಪ ಒಳ್ಳೇದು ಮಾತಾಡಿದ್ವು, ಆಗ್ಲೇ ಮತ್ತೆ ಶುರು ಮಾಡಿದ್ರು. ಇನ್ನು ನಾವಿಲ್ಲಿರೋದು ಒಳ್ಳೇದಲ್ಲ, ಇಲ್ಲಿಂದ ಹೊರಟು ಹೋಗೋಣ, ಬಾರೋ ಹೊರಟು ಹೋಗೋಣ ಎಂದು ಅವರಿಬ್ಬರು ಸೇರಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರಿಬ್ಬರು ಹಾಗೆ ಹೊರಟು ಹೋದ ನಂತರ ಸೊಸೆ ಹೀಗನ್ನುತ್ತಾಳೆ. ಅತ್ತೆ, ಮಾವಯ್ಯ ನಿಮ್ಮ ಮಗ ಇಬ್ರು ಹೊರಟೋದ್ರು, ಟಿವಿ ರಿಮೋಟು ಅಲ್ಲೇ ಇದೆ. ಇನ್ನೇನು ಕಾಲಸ್ಯ, ಹೋಗಿ ಕೂತ್ಕೊಂಡು ಕಾರ್ತಿಕ ದೀಪಂ ಸೀರಿಯಲ್ ನೋಡೋಣ ಬಾ. ಬೇಗ ಬನ್ನಿ ಅತ್ತೆ ಎಂದು ಇಬ್ಬರು ಟಿವಿ ಮುಂದೆ ಕುಳಿತುಕೊಂಡು ಸೀರಿಯಲ್ಸ್ ನೋಡುತ್ತಿರುತ್ತಾರೆ. ಹಾಗೆ ಆ ಅತ್ತೆ ಸೊಸೆಯರಿಬ್ಬರು ಯಾವಾಗ ಜಗಳ ಆಡುತ್ತಾರೋ, ಯಾವಾಗ ಒಂದಾಗುತ್ತಾರೋ ಎಂದು ಅರ್ಥವಾಗದೆ ಆ ಗಂಡಂದಿರಿಬ್ಬರು ಜುಟ್ಟು ಕಿತ್ತುಕೊಳ್ಳುತ್ತಾ ಇರುತ್ತಾರೆ. ಆದರೆ ಅತ್ತೆ ಸೊಸೆಯರಿಬ್ಬರು ಅವರು ಜಗಳ ಆಡಿಕೊಂಡು ಮತ್ತೆ ಒಂದಾಗಿ ಸಂತೋಷವಾಗಿಯೇ ಇರುತ್ತಾರೆ. ಅದಕ್ಕೆ ಹೆಂಗಸರ ಜಗಳದ ಮಧ್ಯೆ ಗಂಡಸರು ಹೋಗಬಾರದು, ಹೋದರೆ ಯಾವ ಕಡೆಯೂ ಹೋಗಲಾರದೆ ಅಲ್ಲಿಯೇ ಇದ್ದು ಬಿಡುತ್ತಾರೆ. ಅದು ಒಂದು ಸುಂದರವಾದ ಗ್ರಾಮ. ಆ ಗ್ರಾಮದಲ್ಲಿ ಅನಾಮಿಕಾ, ಶಾರದಾ ಅನ್ನುವ ಅತ್ತೆ ಸೊಸೆಯರಿದ್ದರು. ಶಾರದಾ ಸೊಸೆಯ ಹತ್ತಿರ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಿದ್ದಳು. ಒಂದು ದಿನ ಬಹಳ ಬೇಸರಗೊಂಡ ಅನಾಮಿಕಾ ಅತ್ತೆ ಹತ್ತಿರ ಹೀಗನ್ನುತ್ತಾಳೆ. ಅತ್ತೆ, ಈ ಕತ್ತೆ ಚಾಕ್ರಿ ನಾನು ಮಾಡ್ಲಾಗ್ದೆ ಹೋಗ್ತಾ ಇದ್ದೀನಿ, ನೀವು ಕೂಡ ನಂಗೆ ಸ್ವಲ್ಪ ಸಹಾಯ ಮಾಡಿದ್ರೆ ನಿಮ್ ಗಂಟೇನ್ ಹೋಗುತ್ತೆ. ಏಯ್ ಹುಡುಗಿ, ನನ್ನನ್ನ ಹೆಚ್ಚಾಗಿ ಮಾತಾಡಿಸ್ಬೇಡ. ಮೊದ್ಲೇ ನಂಗೆ ನರದ ವೀಕ್ನೆಸ್ಸು. ಈ ಸುಳ್ಳು ಹೇಳ್ತಾನೆ ಇಷ್ಟು ದಿನ ಖಾಲಿಯಾಗಿ ಕುಳಿತಿದ್ದೀರಾ, ಕೆಲಸಗಳನ್ನೆಲ್ಲ ನನ್ನ ಕೈಲೇ ಮಾಡಿಸ್ತಾ ಇದ್ದೀರಾ. ನಾನು ಈ ಕೆಲಸ ಮಾಡ್ಲಾರ್ದೆ ಸಾಯ್ತಾ ಇದ್ದೀನತ್ತೆ, ದಯಮಾಡಿ ನನಗೆ ಸ್ವಲ್ಪ ಸಹಾಯ ಮಾಡಿ, ನಿಮಗ್ ಪುಣ್ಯ ಬರುತ್ತೆ. ಅಂದ್ರೆ ನಿನ್ನ ಉದ್ದೇಶ ಏನಮ್ಮ? ನಾನು ಸುಳ್ಳುಗಳು ಹೇಳಿ ಸುಮ್ಮನೆ ಕುಳಿತುಕೊಂಡಿದ್ದೀನಿ ಅಂತಲ್ಲ ಎಂದು ದೊಡ್ಡ ದೊಡ್ಡದಾಗಿ ಅರಚುತ್ತಾ ಒಂದೇ ಸಲಕ್ಕೆ ಕೆಳಗೆ ಬಿದ್ದು ಹೋಗುತ್ತಾಳೆ ಅತ್ತೆ. ಅದನ್ನು ನೋಡಿದ ಸೊಸೆ ಭಯ ಪಡುತ್ತಾಳೆ. ಅತ್ತೆ ಏನಾಯ್ತು, ಅತ್ತೆ ಏನಾಯ್ತು ಎಂದು ಆಕೆಯನ್ನು ಕರೆಯುತ್ತಿರುತ್ತಾಳೆ. ಸ್ವಲ್ಪ ಸಮಯದ ನಂತರ ಅತ್ತೆ ಎದ್ದು ಕುಳಿತುಕೊಳ್ಳುತ್ತಾಳೆ. ಯಾರಮ್ಮ ನೀನು? ನಾನು ಎಲ್ಲಿದ್ದೀನಿ?
ನಿಜಕ್ಕೂ ನಾನು ಯಾರು ಎಂದು ಅತ್ತೆ ಹುಚ್ಚು ಹುಚ್ಚಾಗಿ ಮಾತನಾಡುತ್ತಿರುತ್ತಾಳೆ. ಇನ್ನು ಅದನ್ನು ಕೇಳಿದ ಸೊಸೆ, ಓ ದೇವ್ರೆ, ಎಲ್ಲ ಬಿಟ್ಟು ನಮ್ಮ ಅತ್ತೆಗೆ ನಿಜವಾಗಿ ಹುಚ್ಚು ಹಿಡಿತಾ ಎಂದುಕೊಳ್ಳುತ್ತಾ ಭಯಪಡುತ್ತಿದ್ದಳು. ಇಷ್ಟರಲ್ಲಿ ಅನಾಮಿಕಳ ಗಂಡ ಅಲ್ಲಿಗೆ ಬರುತ್ತಾನೆ. ಅವನ ಅಮ್ಮನ ಪ್ರವರ್ತನೆ ನೋಡುತ್ತಾನೆ. ಅನಾಮಿಕಾ, ಏನಾಯ್ತು ನನ್ನ ಅಮ್ಮನ್ಗೆ? ಯಾಕೆ ಹಾಗಾಡ್ತಿದ್ದಾಳೆ? ಇನ್ನು ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ನಿನಗೆ ಎಷ್ಟು ಸಲ ಹೇಳಿದೀನಿ ನನ್ನ ಅಮ್ಮನ ಹತ್ರ ಜಗಳ ಆಡ್ಬೇಡ ಅಂತ. ಈಗ ನೋಡು ಏನಾಯ್ತು ಎಂದು ಅನಾಮಿಕಳನ್ನು ಹೊಡೆಯುತ್ತಾನೆ. ಅವನು ಹೊಡೆಯುತ್ತಿದ್ದರೆ ಅತ್ತೆ ದೊಡ್ಡ ದೊಡ್ಡದಾಗಿ ನಗುತ್ತಾಳೆ. ಭಲೆ ಭಲೆ ಚೆನ್ನಾಗಿದೆ, ಭಲೆ ಭಲೆ ಎಂದು ಹುಚ್ಚು ಹುಚ್ಚಾಗಿ ನಗುತ್ತಾ ಚಪ್ಪಾಳೆ ತಟ್ಟುತ್ತಾಳೆ ಅತ್ತೆ. ಇನ್ನು ಅವನು ಅನಾಮಿಕಳನ್ನು ಹೊಡೆದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಆ ದಿನದಿಂದ ಅತ್ತೆ ಹುಚ್ಚು ಹುಚ್ಚಾಗಿ ಸೊಸೆಯ ಬಟ್ಟೆಯನ್ನು ಹರಿಯುವುದು, ಆಕೆ ಕೆಲಸ ಮಾಡುತ್ತಿದ್ದರೆ ಆ ಕೆಲಸಕ್ಕೆ ಅಡ್ಡ ಬರುವುದು ಅಂತಹುದು ಮಾಡುತ್ತಿದ್ದಳು. ಆ ಏಟಿನಿಂದ ಸೊಸೆಗೆ ಮತ್ತಷ್ಟು ಬೇಸರ ಹೆಚ್ಚಾಗುತ್ತದೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ಸೊಸೆ ಮನೆ ಮುಂದೆ ಗುಡಿಸುತ್ತಿದ್ದಳು. ಅತ್ತೆ ಅಲ್ಲಿಗೆ ಬಂದು ಕೆಲವು ಸೊಪ್ಪುಗಳನ್ನು ತಂದು ಅಲ್ಲಿ ಹಾಕುತ್ತಾಳೆ. ಭಲೆ ಭಲೆ ಎಲೆಗಳು ಅಂತ ಹೇಳುತ್ತಿರುತ್ತಾಳೆ ಅತ್ತೆ. ಸೊಸೆ ಅವುಗಳನ್ನು ನೋಡುತ್ತಾಳೆ. ಅಬ್ಬಾ, ಕೆಲ್ಸ ಇಲ್ಲ ಅಂತ ಕೆಲ್ಸ ಹಾಕ್ತಾಳೆ ನನ್ನ ಅತ್ತೆ. ಈ ಹುಚ್ಚಿ ಜೊತೆ ಏಗಲಾರ್ದೆ ಸಾಯ್ತಾ ಇದ್ದೀನಿ. ನನ್ನ ಹೊಸ ಸೀರೆಗಳನ್ನೆಲ್ಲ ಹರಿದು ಬಿಟ್ಟಿದ್ದಾಳೆ. ಇನ್ನು ಭರಿಸಲಾರ್ದೆ ಸಾಯ್ತಾ ಇದ್ದೀನಿ ಎಂದು ಸೊಸೆ ಅಂದುಕೊಳ್ಳುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಆ ಊರಿಗೆ ಒಬ್ಬ ಸ್ವಾಮೀಜಿ ಬಂದ ಎಂದು ತಿಳಿಯುತ್ತದೆ. ತಕ್ಷಣ ಅನಾಮಿಕಾ ಗಂಡನೊಡನೆ ಹೀಗನ್ನುತ್ತಾಳೆ. ಏನು ಅಂದ್ರೆ, ಯಾರೋ ಮಹಿಮೆಯುಳ್ಳ ಸ್ವಾಮಿ ಬಂದಿದ್ದಾನಂತೆ. ಒಂದು ಸಲ ನಿಮ್ಮ ಅಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗೋಣ. ಅವರು ಮಾಮೂಲು ಸ್ಥಿತಿಗೆ ಬರಬಹುದು. ಏನಂತೀರಾ? ಹೌದಾ, ಸರಿ, ಹಾಗಾದ್ರೆ ಈ ದಿನವೇ ಕರ್ಕೊಂಡು ಹೋಗು. ನನಗೆ ಸ್ವಲ್ಪ ಕೆಲಸ ಇದೆ. ಸರಿ ಬಿಡಿ, ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಗಂಡನ ಹತ್ತಿರ ಹೇಳಿ ಆಕೆ ಅತ್ತೆಯ ಹತ್ತಿರ ಹೋಗುತ್ತಾಳೆ. ಅತ್ತೆ, ನೀವು ನನ್ನ ಜೊತೆ ಬನ್ನಿ. ನಿಮ್ಮನ್ನ ನಾನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಾನ್ ಬರಲ್ಲ, ನೀನು ನನಗೆ ಹೊಡಿತೀಯಾ ಎಂದು ಅತ್ತೆ ಹಠ ಮಾಡುತ್ತಾಳೆ. ಇನ್ನು ಅತ್ತೆ ಎಷ್ಟು ಬೇಡಿಕೊಂಡರೂ ಅಲ್ಲಿಂದ ಕದಲದೇ ಇದ್ದುದರಿಂದ ಸೊಸೆಗೆ ಸಿಟ್ಟು ಬರುತ್ತದೆ. ಆಕೆಯನ್ನು ಮನೆಯಲ್ಲೇ ಇಟ್ಟು ಬೀಗ ಹಾಕುತ್ತಾಳೆ. ಇನ್ನು ಆಕೆ ಒಬ್ಬಳೆ ಸ್ವಾಮೀಜಿ ಹತ್ತಿರ ಹೋಗುತ್ತಾಳೆ. ಅಲ್ಲಿ ಸ್ವಾಮೀಜಿ ಹತ್ತಿರ ಹೀಗನ್ನುತ್ತಾಳೆ. ಸ್ವಾಮಿ, ನನ್ನ ಅತ್ತೆಗೆ ಹುಚ್ಚು ಹಿಡಿದಿದೆ. ಆಕೆಯನ್ನ ನೀವೇ ಮಾಮೂಲಿ ಮನುಷ್ಯರನ್ನಾಗಿ ಮಾಡಬೇಕು. ನಿಮ್ ಹತ್ರ ಕರ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನಿಸಿದೆ. ಆಕೆ ಬರಲ್ಲ ಅಂತ ಹಠ ಮಾಡುತ್ತಿದ್ದಾಳೆ ಸ್ವಾಮಿ. ಅದಕ್ಕೆ ಅವಳನ್ನ ನಿಮ್ ಹತ್ರ ಕರ್ಕೊಂಡು ಬರ್ಲಿಕ್ಕಾಗ್ಲಿಲ್ಲ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನಾಮಿಕಾ. ಅದನ್ನು ಕೇಳಿದ ಸ್ವಾಮೀಜಿ ದೊಡ್ಡದಾಗಿ ನಗುತ್ತಾರೆ. ಸ್ವಾಮೀಜಿ ಏನಕ್ಕೆ ನಗುತ್ತಿದ್ದಾರೆ ಎಂದು ಅರ್ಥವಾಗದೆ ಅನಾಮಿಕಾ ತನ್ನ ಮನಸ್ಸಿನಲ್ಲೇ ಹೀಗೆ ಅಂದುಕೊಳ್ಳುತ್ತಾಳೆ. ಎಲ್ಲ ಬಿಟ್ಟು ಸ್ವಾಮೀಜಿಗೂ ಹುಚ್ಚು ಹಿಡಿದಿದ್ಯಾ ಏನು? ಗಾಬರಿ ಪಡಬೇಡಮ್ಮ, ನನಗೆ ಯಾವ ಹುಚ್ಚು ಹಿಡಿಲಿಲ್ಲ. ನಿಜಕ್ಕೂ ನಿನ್ನ ಅತ್ತೆಗೆ ಹುಚ್ಚೇ ಹಿಡ್ದಿಲ್ಲ. ಆಕೆ ನಿಜಕ್ಕೂ ಮನೆ ಕೆಲಸ ತಪ್ಪಿಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾಳೆ. ಇದಕ್ಕೂ ಮೊದಲು ನೀನು ನಿನ್ನ ಗಂಡನ ಹತ್ರ ಮಾತನಾಡ್ತಾ ಇರುವಾಗ ನಿನ್ನ ಅತ್ತೆ ಗುಟ್ಟಾಗಿ ಅದನ್ನೆಲ್ಲ ಕೇಳಿಸಿಕೊಂಡಿದ್ದಾಳೆ. ಅದಕ್ಕೆ ಇಲ್ಲಿಗೆ ಬರ್ಲಿಕ್ಕೆ ಇಷ್ಟಪಡಲಿಲ್ಲ. ಇಲ್ಲಿಗೆ ಬಂದ್ರೆ ಆಕೆಯ ನಿಜ ಸ್ವರೂಪ ಹೊರಗೆ ಬರುತ್ತೆ ಅಂತ ಆಲೋಚಿಸಿ ಹೀಗೆ ಮಾಡಿದ್ದಾಳೆ. ಅರ್ಥವಾಯ್ತಾ? ಇನ್ನು ಅದನ್ನೆಲ್ಲ ಕೇಳಿದ ಆಕೆ ಆಶ್ಚರ್ಯ ಹೋಗುತ್ತಾಳೆ. ನೀವು ಹೇಳುವುದು ನಿಜನಾ ಸ್ವಾಮಿ? ನಮ್ಮತ್ತೆ ಮಾಮೂಲಿಯವಳಲ್ಲ. ಛೀ, ಕೆಲ್ಸ ತಪ್ಪಿಸ್ಕೊಳ್ಳಿಕ್ಕೆ ಹೀಗ್ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೀವೇ ಏನಾದ್ರೂ ಪರಿಹಾರ ಸೂಚಿಸಿ ಸ್ವಾಮಿ. ಇನ್ನು ಸ್ವಾಮೀಜಿ ಆಕೆಗೆ ಕಿವಿಯಲ್ಲಿ ಒಂದು ವಿಷಯ ಹೇಳುತ್ತಾನೆ. ಅದಕ್ಕೆ ಆಕೆ ಬಹಳ ಸಂತೋಷ ಪಡುತ್ತಾ ಕೃತಜ್ಞತೆಗಳು ಹೇಳುತ್ತಾಳೆ. ಸರಿ ಸ್ವಾಮಿ, ಇನ್ನು ನಾನು ಹೋಗಿ ಬರ್ತೀನಿ. ಒಳ್ಳೆ ಸಲಹೆ ಹೇಳಿದ್ರಿ ಸ್ವಾಮಿ ಎಂದು ಹೇಳಿ ಅಲ್ಲಿಂದ ಮನೆಗೆ ಹೋಗುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಗಂಡ ಹೀಗನ್ನುತ್ತಾನೆ. ಅನಾಮಿಕಾ, ಏನ್ ಮಾಡ್ತಾ ಇದೀಯಾ? ಎಲ್ಲಿದೀಯಾ? ನನ್ನ ಅಮ್ಮನನ್ನ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದ್ಯಾ? ಇನ್ನು ಆಕೆ ಅಡಿಗೆ ಮನೆಯಿಂದ ಹೀಗೆ ಉತ್ತರ ಹೇಳುತ್ತಾಳೆ. ಏನು ಅಂದ್ರೆ, ನಾನು ಇಲ್ಲೇ ಇದ್ದೀನಿ ಅಡಿಗೆ ಮನೆಯಲ್ಲಿ. ಇಲ್ಲಿಗೆ ಬನ್ನಿ, ನಿಮ್ಗೆ ಒಂದು ವಿಷಯ ಹೇಳಬೇಕು ಎಂದು ಕರೆಯುತ್ತಾಳೆ. ಇನ್ನು ಅಡಿಗೆ ಮನೆಗೆ ಹೋಗುತ್ತಾನೆ ಅವನು. ಆಕೆ ಒಲೆಯ ಮೇಲೆ ಒಂದು ಮಗುಚುವ ಕೈಯನ್ನು ಕಾಯಿಸುತ್ತಾ ಇರುತ್ತಾಳೆ. ಗಂಡ ಅದನ್ನು ನೋಡುತ್ತಾನೆ. ಏನೇ ಮಗ್ಜು ಕೈ ಕಾಯಿಸ್ತಾ ಇದೀಯಾ? ಯಾರಿಗಾಗಿ? ಏನಿಲ್ಲ ರೀ, ನಿನ್ನೆ ನಿಮ್ಮಮ್ಮ ಸ್ವಾಮೀಜಿ ಹತ್ರ ಬರೋದಿಲ್ಲ ಅಂದ್ರು. ಅದಕ್ಕೆ ನಾನೊಬ್ಬಳೇ ಸ್ವಾಮೀಜಿ ಹತ್ರ ಹೋಗಿ ಬಂದೆ. ಸ್ವಾಮೀಜಿ ಒಂದು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಅತ್ತೆಗೆ ಹುಚ್ಚು ತಗಬೇಕು ಅಂದ್ರೆ ಕೆಂಪಾಗಿ ಕುರುಪಿ ಕಾಯಿಸಿ 16 ಬರೆಗಳು 1 ವಾರದಲ್ಲಿ ಕೊಡ್ಬೇಕು ಅಂದ್ರು. ಆಗ ಹುಚ್ಚು ಕಡಿಮೆ ಆಗುತ್ತಂತೆ. ಒಂದ್ ವೇಳೆ ಆಗ್ಲೂ ಕಡಿಮೆ ಆಗದೆ ಇದ್ರೆ
ಮತ್ತೊಂದು ವಾರಕ್ಕೆ 30 ಬರೆಗಳು ಇಡ್ಬೇಕು ಅಂದ್ರು ರೀ. ಅದಕ್ಕೆ ಕಾಯಿಸ್ತಾ ಇದ್ದೀನಿ. ನಮ್ಮ ಅಮ್ಮನಿಗೆ ಹುಚ್ಚು ಕಡಿಮೆ ಆಗುತ್ತೆ ಅಂದ್ರೆ ಎಷ್ಟು ಬರೆಗಳಾದ್ರೂ ಇಡು, ಏನು ಪರವಾಗಿಲ್ಲ. ಇನ್ನು ಈ ಮಾತುಗಳನ್ನು ಅವಳ ಅತ್ತೆ ಕೇಳಿಸಿಕೊಳ್ಳುತ್ತಾಳೆ. ಅಮ್ಮೋ ನಿಜವಾಗಿಯೇ ಬರೆ ಇಡ್ತಾಳೋ ಏನೋ. ಈಗ ನನಗೆ ಹುಚ್ಚು ಹಿಡ್ದಿಲ್ಲ ಅಂತ ಹೇಳಿದ್ರೆ ಇಷ್ಟು ದಿನವೂ ನಾನು ಆಡಿದ್ದು ನಾಟಕ ಅಂತ ಅನಿಸ್ಬಿಡುತ್ತೆ. ಹುಚ್ಚಿನೇ ಅಂತ ನಟಿಸಿದ್ರೆ ನಾನು ತಟ್ಕೊಳ್ಳಾರೆ. ಹೀಗೆ ಏನ್ ಮಾಡೋದು ದೇವ್ರೇ ಎಂದು ಅತ್ತೆ ಅಂದುಕೊಳ್ಳುತ್ತಾ ಇರುವಾಗ ಸೊಸೆ ಮಗುಚು ಕೈ ತೆಗೆದುಕೊಂಡು ಬರುತ್ತಾಳೆ. ಅತ್ತೆ, 1 ನಿಮಿಷ ಇಲ್ಲಿ ಕೂತ್ಕೊಳ್ಳಿ. ಏನದು ಅನ್ನುತ್ತಲೇ ದೊಡ್ಡದಾಗಿ ಅರಚಿ ಕೆಳಗೆ ಬಿದ್ದು ಬಿಡುತ್ತಾಳೆ. ಅದನ್ನು ನೋಡಿದ ಅವನು, ಅನಾಮಿಕಾ, ಅಮ್ಮನಿಗೆ ಮತ್ತೇನಾಯ್ತು? ಏನಿಲ್ಲ ರೀ, ನಿಮ್ಮ ಅಮ್ಮನಿಗೆ ಹುಚ್ಚಿನ ಬರೆ ಹಾಕದಲೇ ಹುಚ್ಚು ಸರಿ ಹೋದ ಹಾಗಿದೆ ಎಂದು ಅನಾಮಿಕಾ ಹೇಳುತ್ತಾಳೆ. ಇನ್ನು ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ. ಇದು ಒಳ್ಳೆ ಅವಕಾಶ ಎಂದು ಮೇಲೆದ್ದು ನಿಂತುಕೊಂಡು, ಏನ್ರೋ ಹಾಗೆ ನೋಡುತ್ತಿದ್ದೀರಿ ಅಂತ ಅನ್ನುತ್ತಾಳೆ. ಏನು ನಡೆಯಿತು ಎಂದು ಏನೂ ತಿಳಿಯದ ಹಾಗೆ ಕೇಳುತ್ತಾಳೆ ಅತ್ತೆ. ಅವರು ಬಹಳ ಸಂತೋಷ ಪಡುತ್ತಾರೆ. ಅಮ್ಮನಿಗೆ ಹುಚ್ಚು ತಗ್ಗಿದೆ ಎಂದು ನಡೆದ ವಿಷಯ ಅವರ ಅಮ್ಮನಿಗೆ ಹೇಳುತ್ತಾನೆ. ಇದೆಲ್ಲ ನಿನ್ ಸೊಸೆಯ ಪುಣ್ಯನೇ ಅಮ್ಮ. ಬಹಳ ಕೃತಜ್ಞತೆಗಳು ನಿಮಗೆ. ನನಗೆ ಹುಚ್ಚು ಕಡಿಮೆಯಾಗಿ ಹಾಗೆ ಮಾಡಿದೆ. ಅತ್ತೆ, ನಿಮಗೆ ಮತ್ತೆ ಹುಚ್ಚು ಬಾರದೆ ಇರಬೇಕಾದ್ರೆ ಮನೆ ಕೆಲಸವೆಲ್ಲ ನೀವೇ ಸ್ವಯಂ ಮಾಡ್ಬೇಕಂತೆ. ನೀವು ಹಾಗೆ ಮಾಡದೇ ಇದ್ರೆ ಮತ್ತೆ ನಿಮಗೆ ಹುಚ್ಚು ಹಿಡಿಯುತ್ತೆ ಅಂತ ಅಂದ್ರು. ಆಗ ನಾನು ಮತ್ತೆ ನಿಮಗೆ ಕೈ ಕಾಯಿಸಿ ಬರೆ ಇಡಬೇಕಾಗತ್ತೆ. ನಂತರ ನಿಮ್ ಇಷ್ಟ, ನೀವು ಹೇಗಂದ್ರೆ ಹಾಗೆ. ಹಾಗೇನು ಆಗಲ್ಲ, ನಮ್ಮಮ್ಮ ನಾಳೆಯಿಂದ ಎಲ್ಲ ಕೆಲಸ ಮಾಡ್ತಾಳೆ. ಹೌದಪ್ಪ, ಮಾಡ್ತೀನಿ ಎಂದು ಅತ್ತೆ ಅನ್ನುತ್ತಾಳೆ. ಇನ್ನು ಆ ಮಾರನೇ ದಿನದಿಂದ ಅತ್ತೆ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಸೊಸೆಯನ್ನು ಬೈದುಕೊಳ್ಳುತ್ತಾ ಇದ್ದಳು. ಇನ್ನು ಈ ವಿಧವಾಗಿ ಸ್ವಾಮೀಜಿ ಹೇಳಿದ ಒಂದು ಚಿಕ್ಕ ಉಪಾಯದಿಂದ ಅತ್ತೆಗೆ ಬುದ್ಧಿ ಬರುತ್ತದೆ. ಸೊಸೆಯ ಕೆಲಸದ ಭಾರ ಕಡಿಮೆಯಾಗುತ್ತೆ.